ಅನೌನ್ಸ್ ಮಾಡ್ತಿದ್ದಾರೆ ಪ್ಲಾಟ್ಫಾರ್ಮ್ ನಂಬರ್ 4 ಇನ್ನೊಂದು 2 ಮಿನಿಟ್ಸ್ ಏನಾದರೂ ನಾವು ಲೇಟಾಗಿ ಬಂದಿದ್ರೆ ನಮಗೆ ಟ್ರೈನ್ ಮಿಸ್ ಆಗ್ತಾ ಇತ್ತು. ಮಾಸ್ಟರ್, ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ. 350 ಕಿಲೋಮೀಟರ್ ನಾವು ಇದೇ ತರ ಕೂತ್ಕೋಬೇಕು. ನನ್ನ ಕ್ವಶನ್ ಇಷ್ಟೇ, ನಿಮ್ಗೆ ಜಿಮ್ಮಲ್ಲಿ ಕ್ರಶ್ ಇದಾರ? ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್ ಇವತ್ತು ನಾವು ಬೆಂಗಳೂರಿನಿಂದ ತಮಿಳುನಾಡಿನ ಪಲ್ಲಡಂಗೆ ಹೋಗ್ತಾ ಇದೀವಿ ಗಾಯ್ಸ್. ಯಾಕಪ್ಪ ಅಂದ್ರೆ ಸೌತ್ ಝೋನ್ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ ಇದೆ ಗಾಯ್ಸ್. ಇಲ್ಲೊಂದು ಸಣ್ಣ ಸಸ್ಪೆನ್ಸ್ ಇದೆ, ಏನ್ ಗೊತ್ತಾ? ಈ ಕಾಂಪಿಟೇಷನ್ ಅಲ್ಲಿ ನಾನ್ ಭಾಗವಹಿಸ್ತಿರೋದು ನಮ್ಮ ಜಿಮ್ ಮಾಸ್ಟರ್ ಪ್ರಶಾಂತ್ ಮಾಸ್ಟರ್. ಹಾಯ್ ಮಾಸ್ಟರ್, ಹೇಗೆ ಫುಲ್ ನರ್ವಸ್ ಆಗಿದ್ದೀರೋ ಅಥವಾ ಗೆಲ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆಯೋ? ನಮಸ್ಕಾರ, ಬೆಂಗಳೂರು ಪಕ್ಕ ವಿನ್ ಆಗೇ ಆಗ್ತೀನಿ. ಸೂಪರ್ ಮಾಸ್ಟರ್. ಎಷ್ಟು ಕೆಜಿ ವೇಟ್ ಇರ್ಬೋದು ನೀವು? ಅಂದ್ರೆ ಬೆಂಚ್ ಪ್ರೆಸ್ ಮಾಡ್ತಾ ಇದ್ದೀರಾ ಅಥವಾ ಡೆಡ್ ಲಿಫ್ಟ್? ಡೆಡ್ ಲಿಫ್ಟ್ ಅಲ್ಲ, ಬೆಂಚ್ ಪ್ರೆಸ್. ಓಕೆ, ಪಕ್ಕ 120 to 130 ಪಕ್ಕ. ಸೂಪರ್ ಮಾಸ್ಟರ್, ಗೆದ್ದು ಬನ್ನಿ ನೋಡೋಣ. ನಾನು ಇವ್ರ ಜೊತೆ ಒಬ್ಬ ಚೀರ್ ಲೀಡರ್ ಆಗಿ ಮತ್ತೆ ಸಪೋರ್ಟರ್ ಆಗಿ ಇವ್ರ ಜೊತೆ ನಾನು ಕೂಡ ಪಲ್ಲಡಂಗೆ ಹೋಗ್ತಾ ಇದ್ದೀನಿ. ಬನ್ನಿ, ಈ ಬೆಂಗಳೂರಿನ ಗಾಂಧಿನಗರದಲ್ಲಿರುವ PR ಫಿಟ್ನೆಸ್ ಇಂದ ಪಲ್ಲಡಂವರೆಗೆ ನಮ್ಮ ಜರ್ನಿ ಹೇಗಿರುತ್ತೆ, ಮತ್ತೆ ಅಲ್ಲಿ ನಮ್ಮ ಮಾಸ್ಟರ್ ಕಪ್ ಗೆಲ್ತಾರೋ ಇಲ್ವೋ ನೋಡೋಣ. ಕೊನೆವರೆಗೂ ಈ ವಿಡಿಯೋ ನೋಡಿ. ಡ್ಯಾನಿ, ಸ್ವಲ್ಪ ಆಯಾಸ ಆಗಿ ಯಾಕೋ ಕೈಕಾಲು ಜುಮ್ ಅನ್ನೋ ತರ ಅನಿಸ್ತಿದೆ ಡ್ಯಾನಿ ಅಂತ ಹೇಳಿದ್ರು. ಅದಕ್ಕೆ ಡಾಕ್ಟರ್ ಸಲಹೆ ತಗೊಂಡು ಈ ನ್ಯೂರೋಬಿಯನ್ ಪೋರ್ಟೆ ಟ್ಯಾಬ್ಲೆಟ್ ತಗೊಂಡ್ವಿ. ಈ ಟ್ಯಾಬ್ಲೆಟ್ ಬೇರೆ ಏನೂ ಅಲ್ಲ, ನಮ್ಮ ದೇಹಕ್ಕೆ ಬೇಕಾಗಿರೋ ವಿಟಮಿನ್ B ಕಾಂಪ್ಲೆಕ್ಸ್. ಮೆಡಿಕಲ್ ಶಾಪ್ನವನು ಹೇಳಿದ್ರು, ಏನೂ ತಿಂದಿಲ್ಲ ಅಂತ ಹೇಳ್ತಿದ್ದೀರಾ, ಸ್ವಲ್ಪ ಜ್ಯೂಸ್ ಆದ್ರೂ ಕುಡಿದು ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಬನಾನಾ ಶೇಕ್ ಕುಡಿದು ಟ್ಯಾಬ್ಲೆಟ್ ತಗೊಂಡ್ರು. ಬನ್ನಿ, ಈಗ ಟ್ರೈನ್ಗೂ ಟೈಮ್ ಆಯ್ತು, ಬೇಗ ಓಡೋಣ. ಏನಂದ್ರೆ ಆಲ್ರೆಡಿ ಟ್ರೈನಿಗೆ ಟೈಮ್ ಆಗ್ಬಿಟ್ಟಿದೆ, ಓಡ್ಬೇಕು, ರನ್ ಮಾಡ್ಬೇಕು ಇವಾಗ. ಯಾಕಂದ್ರೆ ನೋಡಿ, ಇವಾಗ ಎಕ್ಸಾಕ್ಟ್ ಆಲ್ರೆಡಿ 9:35, ಟ್ರೈನ್ ಇರೋದು 9:40ಗೆ. ರನ್ ಮಾಸ್ಟರ್, ಬನ್ನಿ. ಎಸ್, ಕರೆಕ್ಟಾಗಿ ಮೇನ್ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಇದೆ. ನಮ್ಮ ಹೋಟೆಲ್ ನೋಡಿದಿರಲ್ಲ, ನಮ್ಮ ಹೋಟೆಲಿಂದ ರೈಲ್ವೆ ಸ್ಟೇಷನ್ಗೆ ನೋಡಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಕರೆಕ್ಟ್ 3 ರಿಂದ 4 ನಿಮಿಷದಲ್ಲಿ ಬಂದಿದ್ದೀವಿ. ಓಡಿ ಮಾಸ್ಟರ್, ಈ ತರ ಅದಲ್ಲ ಓಡ್ಬೇಕು, ಇಲ್ಲಾಂದ್ರೆ ಟ್ರೈನ್ ಮಿಸ್ ಆಗುತ್ತೆ ನೋಡಿ. ಓಡಿ. ಸರ್ ಆಲ್ರೆಡಿ ಹೇಳ್ತಿದಾರೆ, ಅನೌನ್ಸ್ ಮಾಡ್ತಿದ್ದಾರೆ ಪ್ಲಾಟ್ಫಾರ್ಮ್ ನಂಬರ್ 4 ಅಲ್ಲಿ ನೋಡಿ, ಬನ್ನಿ. ಜಸ್ಟ್ ಮಿಸ್ ಬರ್ರಿ, ಆಲ್ರೆಡಿ ಟ್ರೈನ್ ಹೋಗ್ತದೆ. ಎಸ್ ಸೌಂಡ್ ಹೋಗ್ಬೇಕು. ಬನ್ನಿ ಮಾಸ್ಟರ್, ಇಲ್ಲಿ ಸರ್ ಆಯ್ತು, ಚೇಂಜ್ ಮಾಡೋಣ ಅಂತ ಬನ್ನಿ. ಜಸ್ಟ್ ಮಿಸ್ಸು, ಕೊನೆ ಕ್ಷಣದಲ್ಲಿ ನಾವು ಬಂದಿರೋದು. ಇನ್ನೊಂದು 2 ಮಿನಿಟ್ಸ್ ಏನಾದರೂ ನಾವು ಲೇಟಾಗಿ ಬಂದಿದ್ರೆ ನಮಗೆ ಟ್ರೈನ್ ಮಿಸ್ ಆಗ್ತಾ ಇತ್ತು, ಮತ್ತೆ ಪ್ಲಾನ್ ಎಲ್ಲ ಚೇಂಜ್ ಆಗ್ತಾ ಇತ್ತು. ಸದ್ಯ ಟ್ರೈನ್ ಸಿಕ್ಕಿದೆ. ಮಾಸ್ಟರ್ ಬನ್ನಿ, ನಮ್ಮ ಕೋಚಿಗೆ ಹೋಗೋಣ. ಇದು 5 ಇದು, ಇನ್ನೂ ಹೋಗ್ಬೇಕು. ಮುಂದೆ ಹೋಗಿ ಮಾಸ್ಟರ್. ಇದೆ S7 ಕೋಚಲ್ಲಿ ಬಂದಿದ್ದೀವಿ. 37 ಇಲ್ಲಿದೆ 38. ಎಸ್ 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 ನಿಜವಾಗ್ಲೂ ಜಸ್ಟ್ ಮಿಸ್ ಆಗಿರೋದು. ನನಗೆ ವಾಶ್ರೂಮ್ ಬೇರೆ ಅರ್ಜೆಂಟ್ ಆಗಿದೆ. ನಿಜವಾಗ್ಲೂ ಮಿಸ್ ಆಗಿದ್ರೆ ಇವತ್ತು ಖಂಡಿತ ಇವತ್ತಿನ ಪ್ಲಾನ್ ಎಲ್ಲ ವೇಸ್ಟ್ ಆಗಿರೋದು. ಟ್ರೈನಿಗೆ ಆಲ್ರೆಡಿ ಫುಲ್ ಟೈಮ್ ಆಗಿತ್ತು, ಹಾಗಾಗಿ ಆ ಟೆನ್ಷನಲ್ಲಿ ಊಟ ಕೂಡ ಮಾಡಿದ್ದಿಲ್ಲ. ಇವಾಗ ಇಲ್ಲೊಂದು ಮುಂದೆ ಸ್ಟಾಪ್ ಕೊಟ್ಟಿದ್ದಾರೆ, ಊಟ ಮಾಡೋಣ. ಮಾಸ್ಟರ್ ಬನ್ನಿ ಊಟ ಮಾಡೋಣ. ಊಟ ನನಗೇನು ಬೇಡಪ್ಪ. ಯಾಕೆ ಮಾಸ್ಟರ್? ವೆಯ್ಟ್ ಅಲ್ಲಿ ಸ್ವಲ್ಪ ವೆಯ್ಟ್ ನೋಡ್ತಾರೆ, ಬೆಳಗ್ಗೆ ವೆಯ್ಟ್ ನೋಡಿ ಚೆಕ್ ಮಾಡಬೇಕು. 67 400 ಗ್ರಾಮ್ ಪಕ್ಕ ಇರಬೇಕು. ಸ್ವಲ್ಪ ವೇರಿಯೇಷನ್ ಆದರೆ
ಸ್ವಲ್ಪ ಮಿಸ್ ಆಗಿದ್ರು ನಾನು ನೆಕ್ಸ್ಟ್ ಕ್ಯಾಟಗರಿಗೆ ಹೋಗ್ತೀನಿ, ಮತ್ತೆ ಅದು ಪ್ರಾಬ್ಲಮ್ ರಿಸ್ಕ್ ಆಗುತ್ತೆ. ವೆಯ್ಟ್ ಚೆಕ್ ಮಾಡಿದ್ರ ಮೇಲೆ ಒಂದು ಡ್ರಾಪ್ ನೀರನ್ನು, ಇಲ್ಲಾಂದ್ರೆ ನಾ ಇವಾಗ ನೀರನ್ನು ಕುಡಿಯಲ್ಲ ಅಷ್ಟೇ. ಇವಾಗ ಒಂದು ಚಪಾತಿ ತಿನ್ನಂಗಿಲ್ಲ ನೀವು? ಏನಿಲ್ಲ, ನೀರಿನೇ ಕುಡಿಯಂಗಿಲ್ಲ, ಮತ್ತೆ ಹೆಂಗ್ ಚಪಾತಿ ತಿನ್ನಿ, ಏನು ತಿಂದಿಲ್ಲ ಬೇಡ. ಮತ್ತೆ ನೀವು ಬೆಳಗ್ಗೆ 8 ಗಂಟೆ ಮೇಲೆ ಎಲ್ಲ ತಿನ್ನೋಣ. ಸರಿ ಮಿಸ್ಟರ್, ಓಕೆ ಓಕೆ. ನೋಡಿ, ಅವರು ಈ ಚಾಂಪಿಯನ್ಶಿಪ್ಗೋಸ್ಕರ ಊಟ ಕೂಡ ಮಾಡ್ತಾ ಇಲ್ಲ. ಅಂದರೆ ಇಷ್ಟು ವೇಟ್ ಅಂತ ಇರ್ಬೇಕಂತೆ, ಅದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅವ್ರು ಕನ್ಸಿಡರ್ ಮಾಡಲ್ಲ. ಹಾಗಾಗಿ ಆ ವೇಟ್ ಲಾಸ್ಗೋಸ್ಕರ ಊಟ ಕೂಡ ಮಾಡ್ತಾ ಇಲ್ಲ ಅವರು. ಬರೀ ನೀರು ಕೂಡ ಕುಡಿಯಿರಿ ಅಂದರೆ ನೀರು ಕೂಡ ಕುಡಿತಾ ಇಲ್ಲ. ನೋಡೋಣ, ಬೆಳಗ್ಗೆ ವೇಟ್ ಎಲ್ಲ ಚೆಕ್ ಆದಮೇಲೆ ಒಳ್ಳೆ ಹೊಟ್ಟೆಗೆ ಹೋಗಿ ಊಟ ಮಾಡೋಣ. ಇವಾಗ ಜಸ್ಟ್ ಊಟ ಮಾಡ್ಕೊಂಬಂದು ಕೈಲೇನು ಡೋರ್ ನಿಂತಿದ್ದೀನಿ ನೋಡಿ. Everybody's up now, sunlight on the sea, shadows on your skin now. I can feel the whole world starting up again now. ಗುಡ್ ಮಾರ್ನಿಂಗ್ ಗಾಯ್ಸ್, ಫೈನಲಿ ತಿರುಪುರ ತಲುಪಿದ್ವಿ. ಪ್ರಯಾಣ ಮಾತ್ರ ಸೂಪರ್ ಆಗಿತ್ತು. ಇಲ್ಲಿಂದ ಮುಂದೆ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಏನು, ಎಲ್ಲಿಗೆ ಹೋಗ್ತೀವಿ, ಈ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಕೊನೆವರೆಗೂ ನೋಡ್ತಾ ಇರಿ. ಗುಡ್ ಮಾರ್ನಿಂಗ್ ಮಾಸ್ಟರ್. ಓಹ್, ಯಾವ ಕಡೆ? ಈ ಕಡೆನಾ? ಗೈಸ್, ರೀಚ್ ಆಗಿದ್ದೀವಿ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಮುಂದಿನ ಪ್ಲಾನ್ ಬಗ್ಗೆ ತಿಳಿಸ್ತಾ ಹೋಗ್ತೀವಿ. ಹೋಗುತ್ತಾ ಅದು? ನಮ್ಮ ನಸೀಬೆ ಸರಿ ಇಲ್ಲ ಅನ್ಸುತ್ತೆ ಗಾಯ್ಸ್. ಏನಂದ್ರೆ ನೋಡಿ, ಬಸ್ ಕೂಡ ಮಿಸ್ ಆಯಿತು. ಇವಾಗ ಮತ್ತೆ ಬಸ್ಸಿಗೆ ವೇಟ್ ಮಾಡಬೇಕು. ಯಾಕಂದರೆ ಇಲ್ಲೇ ಫ್ರೆಶ್ ಅಪ್ ಆಗೋಣ ಅಂತ ನೋಡಿದೆ, ಆದರೆ ಅವರು ಅಲ್ಲಿ ಹೋಗ್ಬಿಟ್ಟು ವೇಟ್ ಎಲ್ಲ ಚೆಕ್ ಮಾಡೋದಿದೆಯಲ್ಲ, ಹಾಗಾಗಿ ಓಕೆ, ಇನ್ನೊಂದು ಬಸ್ ಬಂತು ಗಾಯ್ಸ್, ಹೋಗೋಣ. ಮಾಸ್ಟರ್ ಪಕ್ಕ ಕೇಳಿದ್ರ ಹೋಗುತ್ತಾ? ಪಲ್ಲಡಮ್ ಹೋಗುತ್ತಾ ಬ್ರೋ? ಪಲ್ಲಡಮ್ ಹೋಗುತ್ತಾ? ಇದು ಹೋಗೋದಿಲ್ಲ ಅಂತೆ. ಏನಂತ? ಗೈಸ್, ಏನಂದ್ರೆ ಆ್ಯಕ್ಚುಲಿ ನಾವು ರಾಂಗ್ ರೂಟಲ್ಲಿ ನಿಂತಿದ್ದೀವಿ ಅನ್ಸುತ್ತೆ. ಮೇ ಬಿ ಅಲ್ಲಿ ಪಲ್ಲಡಮ್ಗೆ ಬಸ್ ಬರೋದೇ ಇಲ್ಲ ಅಂತ. ಸುಮ್ಮನೆ ಹಾಫ್ ಆನ್ ಅವರ್ ವೇಟ್ ಮಾಡಿದ್ವಿ. ಇವಾಗ ಬೇರೆ ಕಡೆಯಿಂದ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಆ್ಯಕ್ಚುಲಿ ನಮಗೆ ಬಸ್ ಸಿಗೋದು ಇಲ್ಲಿ, ಬಟ್ ನಾವು ಅಲ್ಲೆಲ್ಲೋ ನಿಂತ್ಕೊಂಡಿದ್ವಿ, ಯಾರಿಗೋ ಬೇರೆಯವ್ರಿಗೆ ಕೇಳ್ಕೊಂಬಿಟ್ಟು ಕೊನೆಗೂ ಇಲ್ಲಿ ಬಂದಿದ್ದೀವಿ. ಇಲ್ಲಿಂದ ಪಲ್ಲಡಮ್ಗೆ ಬಸ್ ಸಿಗುತ್ತೆ, ಇಲ್ಲಿಂದಾನೇ ಹೋಗೋದು. ಫೈನಲಿ ನಾವು ಕಾಂಪಿಟೇಷನ್ ನಡೀತಿರೋ ಜಾಗಕ್ಕೆ ರೀಚ್ ಆದ್ವಿ. ಇನ್ನು ಫ್ರೆಶ್ ಅಪ್ ಕೂಡ ಆಗಿಲ್ಲ ಗಾಯ್ಸ್. ಫಸ್ಟ್ ಮಾಸ್ಟರ್ದು ವೇಟ್ ಚೆಕ್ ಮಾಡಿ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಕ್ ಹೋಗೋಣ. ಲೆಟ್ಸ್ ಮೂವ್. ಅಬ್ಬಬ್ಬಾ, ಕ್ರೌಡ್ ನೋಡಿ ಗಾಯ್ಸ್ ಹೇಗಿದೆ ಇಲ್ಲಿ. ಇಲ್ಲಿನ ವೈಬ್ಸ್ ಮಾತ್ರ ಸಖತ್ತಾಗಿದೆ. ಎಲ್ಲರೂ ಫುಲ್ ಪ್ರಿಪೇರ್ ಆಗಿ ಬಂದಿದ್ದಾರೆ. ಮೊದಲನೇ ಸ್ಟೆಪ್ ಬಂದು ರಿಜಿಸ್ಟರ್ ಪ್ರೋಸೆಸ್. ಹೆಸರು, ಕೆಟಗರಿ ಮತ್ತು ಅಗತ್ಯ ಇರೋ ಡೀಟೇಲ್ಸ್ ಎಲ್ಲ ಸಬ್ಮಿಟ್ ಮಾಡಿ ಫಾರ್ಮ್ ಫಿಲ್ ಮಾಡೋಣ. ಆಮೇಲೆ ಆರ್ಗನೈಸರ್ಸ್ ಟಿ ಶರ್ಟ್ ಕೊಡ್ತಾರೆ. ಟಿ ಶರ್ಟ್ ತಗೊಂಡು ನೆಕ್ಸ್ಟ್ ಸ್ಟೆಪ್ ಅತ್ಯಂತ ಮುಖ್ಯವಾಗಿರೋದು ವೇಟ್ ಚೆಕ್ ಮಾಡೋದು. ನಮ್ಮ ಕೆಟಗರಿಗೆ ಕರೆಕ್ಟ್ ಆಗಿ ವೇಟ್ ಸೆಟ್ ಆಗುತ್ತಾ ಇಲ್ವಾ ಅಂತ ನೋಡೋ ಇಂಪಾರ್ಟೆಂಟ್ ಮೂಮೆಂಟ್ ಇದು. ಇಲ್ಲಂತೂ ಗಾಯ್ಸ್ ಕಟ್ ಟು ಕಟ್ ಲೆಕ್ಕ ಇರುತ್ತೆ. ಬನ್ನಿ ಸ್ಕೇಲ್ ಎಷ್ಟು ತೋರಿಸುತ್ತೆ ಅಂತ ನೋಡೋಣ. ಗಾಯ್ಸ್, ವೇಟ್ ಚೆಕ್ ಕಂಪ್ಲೀಟ್ ಆಯ್ತು ಗಾಯ್ಸ್. ನಿಜವಾಗಿಯೂ ಇಷ್ಟು ದಿನ ಮಾಡಿದ ಶ್ರಮಕ್ಕೆ ಫಲ ಸಿಕ್ತು. ಆನೆಸ್ಟ್ಲಿ ಇಷ್ಟು ವೇಟ್ ರೆಡ್ಯೂಸ್ ಆಗಿರುತ್ತೆ ಅಂತ ನನಗೂ ಎಕ್ಸ್ಪೆಕ್ಟ್ ಮಾಡೋಕೆ ಆಗ್ತಿಲ್ಲ. 71 kgಯಿಂದ 65 kg ವರೆಗೆ ಲಾಸ್ ಆಗಿರೋದು ಸಾಮಾನ್ಯ ವಿಷಯ ಅಲ್ಲ ಗಾಯ್ಸ್. ಪ್ರತಿದಿನದ ಡಯಟ್, ವರ್ಕೌಟ್, ಡಿಸಿಪ್ಲಿನ್ ಮತ್ತು ಡೆಡಿಕೇಶನ್ ನ ರಿಸಲ್ಟ್ ಇದು. 71 kg ಇದ್ರು ಅನ್ನೋದಕ್ಕೆ ಒಮ್ಮೆ ಈ ಪ್ರೂಫ್ ವಿಡಿಯೋ ನೋಡಿ. ಇವಾಗ ಏನು ಜಸ್ಟ್ ನೀವು ನೋಡಿದ್ರಲ್ಲ, 71 kg 400 ಗ್ರಾಮ್ ಇದ್ದಾರೆ. ಅವರು 67 kg 500 ಗ್ರಾಮ್ ಕೆಟಗರಿಯಲ್ಲಿ ಬರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅಂದರೆ ಈ ಒಂದು ವಾರದಲ್ಲಿ 4 ರಿಂದ 5 kg ಲಾಸ್ ಮಾಡಬೇಕು.
ಅವ್ರು ಹೇಗೆ 4-5 kg ಲಾಸ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ಗೆಲ್ತಾರೋ ಇಲ್ವೋ ನೋಡೋಣ. ಗೆದ್ರೆ ಚೇರ್ಸ್ ಮಾಡೋಣ. ಎಸ್ ಗಾಯ್ಸ್. ಕಾಂಪಿಟೇಷನ್ ಅಲ್ಲಿ ಎಲ್ಲರೂ ಒಂದೇ ಕೆಟಗರಿಯಲ್ಲಿ ಆಡೋದಿಲ್ಲ. ಬಾಡಿ ವೇಟ್ ಆಧಾರವಾಗಿ ಬೇರೆ ಬೇರೆ ವೇಟ್ ಕ್ಲಾಸಸ್ಗಳಿರುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ 56 kg ಕ್ಲಾಸಸ್, 60 kg ಕ್ಲಾಸ್, 67.5 kg ಕ್ಲಾಸ್, 75 kg ಕ್ಲಾಸ್, 90+ kg ಕ್ಲಾಸಸ್, ಹೀಗೆ ಪ್ರತಿಯೊಂದು ವೇಟ್ ರೇಂಜ್ಗೂ ಪ್ರತ್ಯೇಕ ಕೆಟಗರಿ ಇರುತ್ತೆ. ಅದಕ್ಕಾಗಿಯೇ ವೇಟ್ ಚೆಕ್ ತುಂಬಾ ಮುಖ್ಯ. ನಮ್ಮ ಮಾಸ್ಟರ್ ವೇಟ್ 65 kg ಆಗಿರೋದ್ರಿಂದ 67.5 kg ಕ್ಲಾಸಸ್ ನಲ್ಲಿ ಕಾಂಪೀಟ್ ಮಾಡ್ತಾರೆ. ಬನ್ನಿ ಈಗ ಫ್ರೆಶ್ ಅಪ್ ಆಗಿ ಊಟ ಮಾಡಕ್ ಹೋಗೋಣ. ಒಂದು ವಾರದಿಂದ ಗಾಯ್ಸ್ ಮಾಸ್ಟರ್ ಸರಿಯಾಗಿ ಊಟ ಕೂಡ ಮಾಡಿದ್ದಿಲ್ಲ. ಅದಕ್ಕೆ ಒಳ್ಳೆ ಬಿರಿಯಾನಿ ತಿನ್ನೋಣ ಅಂತ ಹೊರಟ್ವಿ. ಆದ್ರೆ 2ರಿಂದ 3 ಹೋಟೆಲ್ಗಳಲ್ಲಿ ಕೇಳಿದ್ರು, ಇನ್ನೂ ಬಿರಿಯಾನಿ ರೆಡಿ ಆಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಮಾಸ್ಟರ್ ಕೂಡ ತುಂಬಾ ನಿರಾಸೆ ಆಗಿದ್ರು. ಮತ್ತೆ ನಮ್ಮ ಹುಡುಗ ಅಂತೂ ಅವನು ಕೂಡ ಅಷ್ಟೇ, ಚೆನ್ನಾಗಿ ತಿನ್ಬೇಕು ಎತ್ತಬೇಕು ಅಂತ ಹೇಳ್ಬಿಟ್ಟು, ಆದ್ರೆ ಬಿರಿಯಾನಿ ಸಿಗ್ಲಿಲ್ದಕ್ಕೆ ಅವನು ತುಂಬಾ ನಿರಾಸೆಯಿಂದ ಇದ್ದ. ಆಮೇಲೆ ಬೇರೆ ಹೋಟ್ಲಿಗೆ ಹೋಗೋಣ ಅಂತ ನೋಡಿದ್ವಿ. ಅಲ್ಲೂ ಕೂಡ ಸ್ವಲ್ಪ ಹೊತ್ತು ವೇಟ್ ಮಾಡಿ ರೆಡಿ ಆಗ್ತಿದೆ ಅಂತ ಹೇಳಿದ್ರು. ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಹೋಗಿ ಕೇಳಿದ್ರೆ ಇನ್ನೂ ಕೂಡ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ರು. ನಮಗೆ ಕಾಂಪಿಟೇಷನ್ಗೂ ಟೈಮ್ ಆಗಿತ್ತು. ಅದಕ್ಕೆ ಅನಿವಾರ್ಯವಾಗಿ ಅಲ್ಲೇ ಸಿಂಪಲ್ ಆಗಿ ರೈಸ್ ಸಾಂಬಾರ್ ಮತ್ತು ಆಮ್ಲೆಟ್ ತಿಂದು ಕಾಂಪಿಟೇಷನ್ ಕಡೆ ಹೊರಟ್ವಿ. ಇಲ್ಲಿ ಬಂದ ಕೂಡ್ಲೆ ಒಂದು ವಿಷಯ ಗೊತ್ತಾಯ್ತು ಗಾಯ್ಸ್. ಕ್ರೌಡ್ ಅಂದ್ರೆ ಕ್ರೌಡ್. ಎಲ್ಲ ಕಡೆ ಕಾಂಪಿಟೇಟರ್ಸ್, ಸ್ಪೆಕ್ಟರ್ಸ್, ಕೋಚರ್ಸ್, ಪಾರ್ಕಿಂಗ್ ಕೂಡ ಫುಲ್ ಆಗಿತ್ತು. ಕಾರ್ ಮತ್ತೆ ಬೈಕ್ ಎಲ್ಲಿ ನೋಡಿದ್ರೂ ತುಂಬಿ ಹೋಗಿತ್ತು. ಇವತ್ತು ಕಾಂಪಿಟೇಷನ್ ಎಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತಿದೆ. ಬನ್ನಿ ಒಳಗಡೆ ಹೋಗಿ ಮುಂದೇನಾಗುತ್ತೆ ನೋಡೋಣ. ಒಳಗಡೆ ಬಂದು ನೋಡಿದ್ರೆ ಆಲ್ರೆಡಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿತ್ತು. ಫಸ್ಟ್ ಚಿಕ್ಕ ಮಕ್ಕಳ ಕೆಟಗರಿ ನಡೆಯುತ್ತಿತ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಿರೋದು ನೋಡೋದಕ್ಕೆ ಖುಷಿ ಆಯ್ತು. ಕೋಚ್ ಮತ್ತು ಪೋಷಕರು ಕೂಡ ಮಕ್ಕಳಿಗೆ ಜೋರಾಗಿ ಚಿಯರ್ ಮಾಡ್ತಿದ್ರು. ಇಡೀ ಹಾಲ್ನಲ್ಲಿ ಫುಲ್ ಎನರ್ಜಿ ಇತ್ತು. ಮಕ್ಕಳ ಎಲ್ಲ ಕೆಟಗರಿ ಮುಗಿದ ಮೇಲೆ ಈಗ ಸೀನಿಯರ್ಸ್ ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು. ಮೊದಲಿಗೆ ಲೇಡೀಸ್ ಕೆಟಗರಿಯಿಂದ ಆಕ್ಷನ್ ಶುರು ಮಾಡಿದ್ರು. ಬನ್ನಿ ನೋಡೋಣ. Bengaluru 150 kg. ಗಾಯ್ಸ್ ಫೈನಲಿ ನಮ್ಮ ಮಾಸ್ಟರ್ ಕೆಟಗರಿ ಸ್ಟಾರ್ಟ್ ಆಯ್ತು ಗಾಯ್ಸ್. ಈಗ ಮಾಸ್ಟರ್ ವಾರ್ಮ್ ಅಪ್ ಮಾಡ್ತಿದ್ದಾರೆ. ಕಾಂಪಿಟೇಷನ್ಗೂ ಮುಂಚೆ ಬಾಡಿ ರೆಡಿ ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬನ್ನಿ ನಮ್ಮ ಮಾಸ್ಟರ್ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡೋಣ. ಒಟ್ಟು 3 ಅಟೆಂಪ್ಟ್ಸ್ ಇತ್ತು ಗಾಯ್ಸ್. ಮೊದಲನೇ ಅಟೆಂಪ್ಟ್ ನಲ್ಲಿ 110 kg, ಎರಡನೇ ಅಟೆಂಪ್ಟ್ ನಲ್ಲಿ 120 kg ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರು. ನಂತರ ಎಲ್ಲರ ಕಣ್ಣು 3ನೇ ಅಟೆಂಪ್ಟ್ ಮೇಲಿತ್ತು. 127.5 kg ಅದನ್ನು ಕೂಡ ಸಕ್ಸಸ್ಫುಲ್ ಆಗಿ ಲಿಫ್ಟ್ ಮಾಡಿದ್ರು. ಕಾಂಪಿಟೇಷನ್ ಮಾತ್ರ ತುಂಬಾ ಟಫ್ ಇತ್ತು ಗಾಯ್ಸ್. ಪ್ರತಿಯೊಬ್ಬರು ಭಾರಿ ಪೈಪೋಟಿ ಕೊಟ್ರು. ಕೆಲವರಿಗೆ ಲಿಫ್ಟ್ ಸಕ್ಸಸ್ಫುಲ್ ಆಯ್ತು, ಇನ್ನು ಕೆಲವರಿಗೆ ಲಿಫ್ಟ್ ಮಾಡೋದಕ್ಕೆ ಆಗ್ಲಿಲ್ಲ, ಅವರು ಮಿಸ್ ಮಾಡಿದ್ರು.
ಆದ್ರೆ ಕೊನೆಯದಾಗಿ ಒಬ್ಬ ಕಾಂಪಿಟೇಟರ್ 130 ಕೆಜಿ ಲಿಫ್ಟ್ ಮಾಡಿ ಮೊದಲನೇ ಸ್ಥಾನ ಪಡೆದರು. ನೀವು 30 ಹತ್ಬೋದಾಗಿತ್ತು ಬಿಡು. ನಮ್ಮ ಮಾಸ್ಟರ್ ಅದ್ಭುತ ಪ್ರದರ್ಶನ ನೀಡಿ 2ನೇ ಸ್ಥಾನ ಪಡೆದ್ರು. ಆದ್ರೆ ನನಗೆ ಸ್ವಲ್ಪ ಬೇಜಾರಾಯ್ತು ಗೈಸ್. ನಾನು ಹೇಳಿದ್ದೆ ಅವರಿಗೆ 130 ಕೆಜಿ ಲಿಫ್ಟ್ ಮಾಡ್ತೀರಾ ಮಾಡಿ ಅಂತ. ಬಟ್ ಅವರು ಯಾಕೋ 127.5 ಕೆಜಿ ಲಿಫ್ಟ್ ಮಾಡಿ ಸೆಕೆಂಡ್ ಪ್ಲೇಸ್ ಬಂದ್ರು. ಕಾಂಪಿಟೇಷನ್ ಮುಗಿದ ತಕ್ಷಣ ಫಸ್ಟ್ ಪ್ಲೇಸ್ ಬಂದ ಕಾಂಪಿಟೇಟರ್ ಹತ್ರ ಹೋಗಿ ಹಗ್ ಮಾಡಿ ಅಭಿನಂದನೆ ಹೇಳಿದ್ರು. ಗೆಲುವು ಸೋಲಿಗಿಂತ ಒಬ್ಬರನ್ನೊಬ್ಬರು ಗೌರವಿಸುವುದೇ ದೊಡ್ಡದು. ಇವರದೆಲ್ಲ ಕೆಟಗರಿ ಮುಗಿದ್ಮೇಲೆ ಇವಾಗ ಸ್ಟಾರ್ಟ್ ಆಯ್ತು ನೋಡಿ ಗಾಯ್ಸ್, ರಿಯಲ್ ಬ್ಯಾಟಲ್ ಗ್ರೌಂಡ್. 90 ಕೆಜಿ ಪ್ಲಸ್ ಕೆಟಗರಿ ಸ್ಟಾರ್ಟ್ ಆಯ್ತು ಗಾಯ್ಸ್. ಅಬ್ಬಬ್ಬಾ, ಅವರ ಲಿಫ್ಟ್ ನೋಡಿ ಶಾಕ್ ಆದೆ. 190 ಕೆಜಿ ಗಾಯ್ಸ್, 190 ಕೆಜಿ, 200 ಕೆಜಿ ಎಲ್ಲ ಸುಲಭವಾಗಿ ಲಿಫ್ಟ್ ಮಾಡಿದ್ರು. ಹೆವಿ ಬಾಡಿ, ಹೆವಿ ಪವರ್. ಅಲ್ಲಿದ್ದ ಕ್ರೌಡ್ ಕೂಡ ಫುಲ್ ಜೋಶ್ನಲ್ಲಿ ಚೇರ್ ಮಾಡ್ತಿದ್ರು. ನಿಜವಾಗಿಯೂ ಆ ಕೆಟಗರಿ ವೇಟ್ ಲಿಫ್ಟಿಂಗ್ ನೋಡೋದೇ ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಕಾಂಪಿಟೇಷನ್ ಅಂದ್ರೆ ಗೆಲುವು ಮಾತ್ರ ಅಲ್ಲ ಗುರು, ಅದರ ಹಿಂದೆ ಪೇನ್ ಕೂಡ ಇರುತ್ತೆ. ಕೆಲವರಿಗೆ ಲಿಫ್ಟ್ ಮಾಡುವಾಗ ಸಣ್ಣ ಪುಟ್ಟ ಇಂಜುರೀಸ್ ಆಗಿ ಟ್ರೀಟ್ಮೆಂಟ್ ತಗೊಳ್ತಿದ್ರು. ಇನ್ನು ಕೆಲವರು ಇಡೀ ದಿನದ ಆಯಾಸದಿಂದ ಹಾಲ್ನಲ್ಲೇ ಮಲಗಿಬಿಟ್ಟಿದ್ರು. ಅಥ್ಲೆಟ್ಸ್ಗಳ ಜೀವನದ ನಿಜವಾದ ರಿಯಾಲಿಟಿ ಇದೆ ನೋಡಿ ಗೈಸ್. ಇನ್ನು ಕಾಂಪಿಟೇಷನ್ ನಡೀತಿತ್ತು, ಆದ್ರೆ ಹೊಟ್ಟೆ ಅಂತೂ ತುಂಬಾ ಹಸಿತಾ ಇತ್ತು. ಇತ್ತ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು. ಊಟ ಮಾಡಿಕೊಂಡು ಇಲ್ಲಿನ ಮಾರ್ಕೆಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಗಾಯ್ಸ್. ಇಲ್ಲೇ ಮಾರ್ಕೆಟ್ ನೋಡಿ ಗಾಯ್ಸ್, ನಮ್ಮೂರ್ ತರಾನೇ ಇದೆ ಅಲ್ಲ. ನನಗಂತೂ ನಿಜವಾಗ್ಲೂ ನಮ್ಮೂರ್ ತರಾನೇ ಫೀಲ್ ಆಯ್ತು. ಅಲ್ಲಿ ಟೀ ಶರ್ಟ್ಸ್ ಎಲ್ಲ ಹಾಕಿದ್ರು. ಮಾಸ್ಟರ್ಗೂ ಇಷ್ಟ ಆಯ್ತು ಅನ್ಸುತ್ತೆ. 2-3 ಟೀ ಶರ್ಟ್ ಕೂಡ ತಗೊಂಡ್ರು. ನಂತರ ಸ್ವಲ್ಪ ಎನರ್ಜಿಗಾಗಿ ಬಾಳೆಹಣ್ಣು ತಿಂದ್ರು. ನಂತರ ಮಾರ್ಕೆಟ್ ಎಲ್ಲ ಸುತ್ತಾಡಿ ಕಾಂಪಿಟೇಷನ್ ವೆನ್ಯೂಗೆ ರಿಟರ್ನ್ ಆದ್ವಿ. ಬಂದು ನೋಡಿದ್ರೆ ಗಾಯ್ಸ್, ಅಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸ್ ಮತ್ತು ಫಿಟ್ನೆಸ್ ಪ್ರಾಡಕ್ಟ್ಸ್ ಸ್ಟಾಲ್ ಹಾಕಿದ್ರು. ಪ್ರೋಟೀನ್, ಕ್ರೇಟಿನ್, ಸಪ್ಲಿಮೆಂಟ್ ಇಂದ ಹಿಡಿದು ಹೊಸ ಡಂಬಲ್ಸ್, ಮಷೀನ್, ಟ್ರೆಡ್ಮಿಲ್ ಇತ್ತು. ಇದನ್ನು ನೋಡೋದಕ್ಕೆ ಒಂದು ಸಣ್ಣ ಫಿಟ್ನೆಸ್ ಎಕ್ಸ್ಪೋ ತರನೇ ಫೀಲ್ ಆಯ್ತು. ಇನ್ನು ನಮ್ಮ ಮಾಸ್ಟರ್ ಕೂಡ ತಮ್ಮ ವರ್ಕೌಟ್ಗೆ ಬೇಕಾದ ಕೆಲವು ಪ್ರೋಟೀನ್ ಮತ್ತು ಕ್ರೇಟಿನ್ ಸಪ್ಲಿಮೆಂಟ್ ಖರೀದಿ ಮಾಡಿದ್ರು. ಎಲ್ಲವನ್ನು ಖರೀದಿ ಮಾಡಿದ ಬಳಿಕ ಒಳಗಡೆ ಬಂದ್ವಿ. ವಿನ್ನರ್ಸ್ಗೆ ಬಹುಮಾನಗಳನ್ನು ರೆಡಿ ಮಾಡ್ತಾ ಇದ್ರು. ಆದ್ರೆ ನನ್ನ ಕಣ್ಣಿಗೆ ಬಿದ್ದ ಆ ಒಂದು ದೃಶ್ಯ ಗಾಯ್ಸ್ ಮನಸ್ಸನ್ನೇ ಮುಟ್ಟಿಬಿಡ್ತು. ಈ ಪುಟ್ಟ ಹುಡುಗಿಗೆ ಈ ಬಾರಿ ವೇಟ್ ಲಿಫ್ಟ್ ಕಂಪ್ಲೀಟ್ ಮಾಡೋದಕ್ಕೆ ಆಗ್ಲಿಲ್ಲ. ಸೋಲಿನ ನೋವಿನಿಂದ ಕಣ್ಣೀರು ಆಗ್ತಾ ನಿಂತಿದ್ದಾಳೆ. ಆದ್ರೆ ಆರ್ಗನೈಸರ್ಸ್ ಅವಳಿಗೆ ಸಮಾಧಾನ ಮಾಡ್ತಿದ್ದಾರೆ. ಪ್ರತಿಯೊಂದು ಯಶಸ್ವಿ ಸ್ಪರ್ಧೆಯ ಹಿಂದೆ ವೇದಿಕೆಯಲ್ಲಿ ಕಾಣಿಸಿದ ಅನೇಕ ಶ್ರಮಗಳಿರುತ್ತವೆ. ಇವಾಗ ಈ ಅದ್ಭುತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ ಆರ್ಗನೈಸರ್ಸ್ಗೆ ಗೌರವ ಸಲ್ಲಿಸಲಾಯಿತು. ಇನ್ನು ಸ್ಥಳೀಯ ಎಂಎಲ್ಎ ಕೂಡ ಬಂದಿದ್ರು. ಅವರಿಂದಲೇ ಬಹುಮಾನ ವಿತರಣೆ ಮಾಡಿಸಿದ್ರು. ಮೊದಲಿಗೆ ಮಹಿಳಾ ಸ್ಪರ್ಧಿಗಳಿಗೆ ಮೆಡಲ್ಸ್ ಮತ್ತು ಸರ್ಟಿಫಿಕೇಟ್ಗಳನ್ನು ವಿತರಿಸಲಾಯಿತು. ಅವರ ಶ್ರಮಕ್ಕೆ ಸಿಕ್ಕ ಈ ಗೌರವ, ಅವರ ಮುಖದಲ್ಲಿದ್ದ ಸಂತೋಷವೇ ಎಲ್ಲವನ್ನೂ ಹೇಳುತ್ತಿತ್ತು. ಹಲೋ ಬ್ರೋ. ಈಗ ನಮ್ಮ ಮಾಸ್ಟರ್ ಹಾಗೂ ಅವರ ಅಳಿಯ ಅನುಕುಮಾರ್ ಕೂಡ ಗೆದ್ದಿದ್ರು. ಅವರಿಗೂ ಕೂಡ ಗೌರವ ಸಲ್ಲಿಸಲಾಯಿತು. ಎಸ್ ಗೈಸ್, ಈ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗೋದಕ್ಕೆ ಮಾಸ್ಟರ್ ಅಷ್ಟಿಷ್ಟಲ್ಲ ಕಷ್ಟ ಬಿದ್ದಿರೋದು. ಒಂದು ವಾರದಲ್ಲಿ
71 ಕೆಜಿ ಇದ್ದಿದ್ದು 65 ಕೆಜಿಗೆ ಲಾಸ್ ಮಾಡಿದ್ದಾರೆ. ಖಂಡಿತ ಅಷ್ಟು ಕಡಿಮೆ ಮಾಡೋದು ಅಷ್ಟು ಈಸಿ ಅಲ್ಲ. ಊಟ ಸಹ ಮಾಡಿಲ್ಲ ಅವರು, ಒಂದು ವಾರದಿಂದ ಕರೆಕ್ಟ್ ಆಗಿ ಊಟ ಕೂಡ ಮಾಡಿಲ್ಲ. ಅವ್ರು ಇವತ್ತೇ ಸ್ವಲ್ಪ ನೆಮ್ಮದಿಯಾಗಿ ಚೆನ್ನಾಗಿ ಊಟ ಮಾಡಿರೋದು. ನ್ಯಾಷನಲ್ ಲೆವೆಲ್ಗೆ ಕೊನೆಗೂ ಸೆಲೆಕ್ಟ್ ಆಗಿದ್ದಾರೆ. ಕಂಗ್ರಾಟ್ಸ್ ಹೇಳೋಣ, ಬನ್ನಿ ಮಾತಾಡ್ಸೋಣ, ಏನ್ ಹೇಳ್ತಾರೆ ನೋಡೋಣ. ಮಾಸ್ಟರ್, ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಅಂದ್ರೆ ಸುಮ್ಮನೆ ಹೇಳ್ತಿದ್ದೀರಾ, ಎಷ್ಟು ಬಹಳ ಖುಷಿ ಆಗುತ್ತೆ. ಬ್ರೋ, ನೀವು ಏನಾದ್ರು ಸೆಲೆಕ್ಟ್ ಆಗಿದ್ದೀರಾ? ಫಸ್ಟ್ ಟೈಮ್ ಸೆಲೆಕ್ಟ್ ಆಗಿರೋ ரொம்ப ಸಂತೋಷமா இருக்கு. ಬಹಳ ಖುಷಿ. ಇವಾಗ ಆಲ್ರೆಡಿ ತುಂಬಾ ಟೈಮ್ ಆಗಿದೆ, ಖಂಡಿತ ಆಲ್ರೆಡಿ 10 ಗಂಟೆ ಆಗಿದೆ. ನೋಡೋಣ, 12 ಗಂಟೆ ಟ್ರೈನ್ ನೋಡಿದ್ವಿ. ಮತ್ತೆ ನಾವು ತಿರುಪುರ ಹೋಗ್ಬೇಕು, ಇಲ್ಲಿಂದ 28 to 30 ಕಿಲೋಮೀಟರ್ಸ್ ಇದೆ. ನೋಡೋಣ, ಹೋಗಿ ನಿನ್ನೆ ತರ ಏನಾದರೂ ಟ್ರೈನ್ ಮಿಸ್ ಆಗುತ್ತೋ ಅಥವಾ ಟ್ರೈನ್ ಸಿಗುತ್ತೋ ನೋಡೋಣ. ಟೈಮ್ ಆಗಿದೆ, ತಿರುಪುರದಲ್ಲಿ ಏನು ಸಿಗಲ್ಲ, ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ನೋಡೋಣ, ಬೆಳಗ್ಗೆ ಅಂತೂ ಬಿರಿಯಾನಿ ಸಿಗಲಿಲ್ಲ, ಇವಾಗ ಏನಾದ್ರು ಸಿಗುತ್ತಾ ಏನು ಅಂತ ನೋಡ್ಬಿಟ್ಟು ಏನು ಸಿಗುತ್ತೆ ಅದೇ ತಿನ್ನೋಣ. ಯಾವ ದೋಸೆ ಇದೆ? ನಾರ್ಮಲ್ ದೋಸೆ ಮತ್ತೆ ಸಾಕು, ದೋಸೆ ಸಾಕು, ಒಂದು ಪ್ಲೇಟ್ ದೋಸೆ ಕೊಡಿ. ಹಾಂ, ಓಕೆ. ಯಾಕೆ ಗೊತ್ತಾ, ಇವತ್ತು ನಾನು ನಾನ್ ತಿನ್ನಲ್ಲ, ಅದಕ್ಕೋಸ್ಕರ. ಮಾಸ್ಟರ್, ನೀವೇನು ಹೇಳಿದ್ರಿ ಮಾಸ್ಟರ್? ಇವರು ನಾನು ಎಂತ ಆರ್ಡರ್ ಪಂಡಿಗ ತಿನ್ನೋದು ನೋಡು. ನೋಡಿ, ಹಬ್ಬಲ್ಲಿ ಪೂರ್ತಿ ಒಂದೇ ಸಲ ಬಾಯಲ್ಲಿ ಹಾಕೋತಾರೆ. ಸೂಪರ್ ಗೈಸ್, ಇಲ್ಲ ಜನ ಅಂತಾರೆ ಒಂದೇ ಸಲ ಎಲ್ಲ. ಅಯ್ಯೋ, ಹಬ್ಬ ತಿನ್ನ ತೋರಿಸ್ತೀನಿ ನೋಡಿ ಗಾಯ್ಸ್. ಮೇಲ್ಗಡೆ ಏನ್ ಮಾಸ್ಟರ್ ಅದು? ಒಳ್ಳೆ ಕಾಫಿ ಪೌಡರ್ ಇದ್ದಂಗಿದೆ. ಇಲ್ಲಿ ಸಂಪ್ರದಾಯ ಹೇಗಿದೆ ಗೊತ್ತಾ, ನಾವು ಊಟ ಮಾಡಿದ್ರೆ ಇಲ್ಲೇನ ನಾವೇ ತಗೊಂಡು ಹೋಗ್ಬೇಕು. ಅದು ಹೇಗೆ ಎಸ್ ಗೈಸ್, ಇಲ್ಲೇ ಸಂಪ್ರದಾಯನೇ ಹಾಗೆ. ಏನಂದ್ರೆ ಊಟ ಮಾಡಿರೋ ತಟ್ಟೆನ ನಾವೇ ಎತ್ಕೊಂಡು ಹೋಗ್ಬೇಕು. ಊಟ ಎಲ್ಲ ಆಯ್ತು, ಫುಲ್ ಟೈರ್ಡ್ ಆಗ್ಬಿಟ್ಟಿದೆ. ನೋಡೋಣ, ಇವಾಗ ಬಸ್ ಸಿಕ್ಕರೆ ಚೆನ್ನಾಗಿದೆ. ಇಲ್ಲಿಂದ ಸೀದಾ ರೈಲ್ವೆ ಸ್ಟೇಷನ್ ಹೋಗೋದು. ಗೈಸ್, ಅವ್ನು ಬಸ್ಸಿಗೆ ಹೇಗೆ ನೋಡಿ ಗೈಸ್, ಹೇಗೆ ಆಡೋಗ್ತಾನೆ, ಆದ್ರೂ ಕೂಡ ನಿಲ್ಸಿದ್ರಿ. ಅಲ್ಲೇ 2-3 ಬಸ್ ಹಾಗೆ ಆಯ್ತು. ಇವಾಗ ಈ ಬಸ್ಗೆ ನೋಡೋಣ. ನೋಡಿ ಗೈಸ್, ಸೂಪರ್, ಹೇಗೋ ನಿಲ್ಸಿದ ಇವನೊಬ್ಬ ಆದ್ರು. ನೋಡೋಣ, ತಿರುಪುರ ಬಂದ್ವಿ, ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಹೋಗೋಣ. ಆ ಬಸ್ನವ್ರಿಗೆ ಕೇಳ್ಕೊಂಡ್ವಿ, ಸ್ವಲ್ಪ ರೈಲ್ವೆ ಸ್ಟೇಷನ್ ಹತ್ರ ಬಿಡೋಣ ಅಂತೇಳಿ. ಅವರು ಡಿಪೋಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಹೇಳ್ತಿದ್ದಾರೆ. ಇಲ್ಲಿಂದ ಸೀದಾ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತೀವಿ. ನಿನ್ನೆ ಥರ ಆಗಲಿಲ್ಲ, ಇವತ್ತು ಕರೆಕ್ಟಾಗಿ ಬಂದಿದ್ದೀವಿ. ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇದೆ ನಮಗೆ. ನೋಡಿ, ಅಲ್ಲಿ 11:33ಗೂ ಇದೆ, 11:40ಗೂ ಇದೆ. ಡ್ಯಾನಿ, ಇಲ್ಲಿ ಬಾ ಡ್ಯಾನಿ, ಏನೋ ಒಂದು ತೋರಿಸ್ತೀನಿ ನೋಡಿಲ್ಲಿ. ಮಧ್ಯಾಹ್ನ ಸ್ಟೇಟಸ್ ಹಾಕಿದ್ನಲ್ಲ, 300 ಜನ ನೋಡಿದ್ದಾರೆ ಡ್ಯಾನಿ. ಓ ಮಾಸ್ಟರ್, ಸೂಪರ್. ಬನ್ನಿ, ಈಗ ಟೈಮ್ ಆಯ್ತು, ಇನ್ನು ಪ್ಲಾಟ್ಫಾರ್ಮ್ ನಂಬರ್ 2ಗೆ ಹೋಗ್ಬೇಕು. ಆಮೇಲೆ ಮಾಸ್ಟರ್ ಅಳಿಯ ಅನುಗೂ ಕೂಡ ಬೇರೆ ಪ್ಲಾಟ್ಫಾರ್ಮ್ ನಂಬರ್ಗೆ ಹೋಗ್ಬೇಕಾಯ್ತು. ಅವನಿಗೂ ಕೂಡ ಬಾ ಹೇಳಿ ನಾವು ನಮ್ಮ ಪ್ಲಾಟ್ಫಾರ್ಮ್ಗೆ ಹೊರಟ್ವಿ. ಜನರಲ್ ಗಾಯ್ಸ್, ಸೀಟ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಅಲ್ಲ ಮಾಸ್ಟರ್, ಅದು ಜನರಲ್ ಅಲ್ಲ, ಅದು ಲಾಸ್ಟ್ ಅಲ್ಲಿ ಇದೆ ಮಾಸ್ಟರ್. ನೋಡಿ, ಅಲ್ಲಿದ್ದಾರೆ ನೋಡಿ, ಬೇಗ ಬನ್ನಿ, ಇಲ್ಲ ಸೀಟ್ ಸಿಗಲ್ಲ ನೋಡಿ ಗೈಸ್. ಕುತ್ಕೊಳ್ಳೋಕೆ ಜಾಗ ಇಲ್ಲ ಇದರಲ್ಲಿ. ಖಂಡಿತ ಗೈಸ್, ಈ ತರ ಒಂದು ಯಾವತ್ತೂ ನನಗೆ ಫೀಲ್ ಆಗಿದ್ದಿಲ್ಲ ನೋಡಿ. ಖಂಡಿತ ನೀವು ಸೀಟ್ ಇದೆ ಅನ್ಕೊಂಡಿರ್ಬೋದು, ಜನರಲ್ಲಿ ಖಂಡಿತ ಒಂದು ಸೀಟು ಇಲ್ಲ ಗೈಸ್. ನೋಡಿ ಯಾವ ತರ ಕುತ್ಕೊಂಡಿದೀವಿ. ಅಯ್ಯೋ ಮಾಸ್ಟರ್, ಖಂಡಿತ ಮಾಸ್ಟರ್ ಈ ತರ ಎಕ್ಸ್ಪೀರಿಯನ್ಸ್ ಆಗಿದ್ದಿಲ್ಲ. ನಾನು ಎಲ್ಲೆಲ್ಲೂ ಹೋಗಿ ಬಂದಿದ್ದೀನಿ, ಖಂಡಿತ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದಿಲ್ಲ. ಸೊ ನೈಸ್, ಸೂಪರ್. ನೋಡೋಣ,
ಇನ್ನು ಹೋಗ್ತಾ ಹೋಗ್ತಾ ನಾವು ಇನ್ನ 350 ಕಿಲೋಮೀಟರ್ ಆಗುತ್ತೆ ಗಾಯ್ಸ್ ಇಲ್ಲಿಂದ. 350 ಕಿಲೋಮೀಟರ್ ನಾವು ಇದೇ ತರ ಕುತ್ಕೋಬೇಕು. ಆಗುತ್ತೋ ಇಲ್ಲೋ ಖಂಡಿತ ನನಗೆ ಗೊತ್ತಿಲ್ಲ. ಈ ತರ ಅಂತ ನಮ್ಮ ಲೈಫಲ್ಲೂ ಕುತ್ಕೊಂಡಿಲ್ಲ. ನೋಡೋಣ. ಇಷ್ಟೊತ್ತು ಕುತ್ಕೊಂಡು ಕಾಲೆಲ್ಲ ಒಂಥರ ನೋವು ಬಂದ್ಬಿಟ್ಟಿದೆ. ಅದಕ್ಕೆ ಪ್ರತಿಯೊಂದು ಜಂಕ್ಷನ್ ಬಂದಾಗಲೂ ಇಳಿಯೋ ಪರಿಸ್ಥಿತಿ ಬಂದಿದೆ ಗೈಸ್. ನೋಡಿ ನಮ್ಮ ಮಾಸ್ಟರ್ ನೋಡಿ ಗೈಸ್ ಯಾವ ತರ ಕೂತಿದ್ದಾರೆ. ಮಾಸ್ಟರ್ ಇಲ್ಲಿ ನೋಡಿ ಮಾಸ್ಟರ್. ಮಾಸ್ಟರ್ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಕ್ವಶನ್ ಅಂದ್ರೆ ಆನ್ಸರ್ ಮಾಡ್ತೀನಿ. ಹಾ ಕ್ವಶನ್ ಅಂದ್ರೆ ಆನ್ಸರ್ ಮಾಡ್ತೀನಿ. ಹಾ ಬಟ್ ನಿಮ್ ಕ್ವಶನ್ ಹೆಂಗಿದೆ ಅಂತ ಕ್ವಶನ್ ಚೇಂಜ್ ಆಗುತ್ತೆ. ನನ್ನ ಕ್ವಶನ್ ಏನಿಲ್ಲ, ನನ್ನ ಕ್ವಶನ್ ಇಷ್ಟೇ. ನಿಮ್ಗೆ ಜಿಮ್ಮಲ್ಲಿ ಕ್ರಶ್ ಇದಾರ? ಕ್ವಶನ್ ಬಹಳ ಜನ ಇದ್ದಾರೆ. ಯಾರು ಸ್ವಲ್ಪ ಜೋರಾಗಿ ಹೇಳಿ. ಕ್ವಶನ್ ಅಂದ್ರೆ ಬಹಳ ಜನ ಇದ್ದಾರೆ. ಯಾರು ಹೇಳೋದು? ಯಾರು ಮಾಸ್ಟರ್ ಯಾರಿದ್ದಾರೆ? ನಮ್ಮ ಜಿಮ್ಮಲ್ಲಿ ಟ್ರೈನ್ ಹೊರಡ್ತು ಗಾಯ್ಸ್. ಹಾ ಯಾರು ಬಂದ್ರು ಎಲ್ಲರೂ ಓ ಅಂದ್ರೆ ಎವ್ರಿ ಕ್ಲೈಂಟ್ಸ್, ಎಲ್ಲ ಕ್ಲೈಂಟ್ಸ್ ಕೂಡ ಹುಡುಗಿಯರಾಗಿದೆ ಹುಡುಗರಾಗಿದೆ. ಕರೆಕ್ಟಾಗಿ ಹೇಳಿ, ಹುಡುಗರ ಹುಡುಗಿಯರ? ಎಲ್ಲರೂ ನಮ್ಗೆ ಜಿಮ್ಮಲ್ಲಿ ಪೀಸ್ ಮತ್ತೆ ಅದು ಒಳಗಡೆ ಬಂದ್ರೆ ಮತ್ತೆ ಎಲ್ಲ ಒಂದು ಇವಾಗ ಹೇಳಿಯಲ್ಲ. ಫೈನಲಿ ಗಾಯ್ಸ್ ಬೆಂಗಳೂರು ತಲುಪಿದ್ವಿ. ಜಸ್ಟ್ ಇವಾಗ ಮೆಜೆಸ್ಟಿಕ್ ಬಂದ್ವಿ ನೋಡಿ ಗಾಯ್ಸ್. ಲಿಟ್ರಲಿ ಈ ಎಕ್ಸ್ಪೀರಿಯನ್ಸ್ ಮಾತ್ರ ನನಗೆ ಫಸ್ಟ್ ಟೈಮ್ ಆಗಿದ್ದು. ಖಂಡಿತ 350 ಕಿಲೋಮೀಟ್ರು. ಆದರೆ ನನಗೆ ಮಾತ್ರ ಸೇಲಮಲ್ಲೇ ಸೀಟ್ ಸಿಕ್ತು, ಸ್ವಲ್ಪ ಪರವಾಗಿಲ್ಲ. ಆದರೆ ಮಾಸ್ಟ್ರು ನೋಡಿ ಗಾಯ್ಸ್ ಎಷ್ಟು ಟೈಟ್ ಆಗಿದ್ದಾರೆ. ಮಾಸ್ಟರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹಾಂ ಹೇಗಿತ್ತು ಮಾಸ್ಟರ್? ಹಾಂ ಸಖತ್ತಾಗಿತ್ತು. ಆ್ಯಕ್ಚುಲಿ ಹೇಳ್ತೀನಿ ಗಾಯ್ಸ್, ಲಿಟ್ರಲಿ ಮಾಸ್ಟರ್ ಮಲಗಿಲ್ಲ 2 ಡೇಸ್. ಹೋಗ್ಬೇಕಾದ್ರೂ ಮಲಗಿಲ್ಲ, ಬರಬೇಕಾದ್ರೂ ಮಲಗಿಲ್ಲ. ಹೋಗ್ಬೇಕಾದ್ರೆ ಸ್ಲೀಪರ್ ಬುಕ್ ಆಗಿದ್ರು ಕೂಡ ಮಲಗಿಲ್ಲ ಗೈಸ್. ಖಂಡಿತ ಈ ಎಕ್ಸ್ಪೀರಿಯನ್ಸ್ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಕೊನೆವರೆಗೂ ವೀಡಿಯೋ ಪೂರ್ತಿ ನೋಡಿ, ಚೆನ್ನಾಗಿದ್ರೆ ಕಮೆಂಟ್ಸ್ ಮಾಡಿ. ನೋಡಿ ಗೈಸ್ ನಮ್ಮ ಹೋಟ್ಲ್ ಹೆಂಗೆ ಅಂತ ಇದೆ, ಇನ್ನೂ ಓಪನ್ ಕೂಡ ಆಗಿಲ್ಲ. ನೋಡಿ ನಮ್ಮ ವರ್ಕರ್ಸ್ ಆಲ್ರೆಡಿ ಬಂದು ವೇಟ್ ಮಾಡ್ತಿದ್ದಾರೆ ನಮ್ಮ ಕ್ಯಾಶಿಯರ್ಗೋಸ್ಕರ. ಬಂದಿದ ತಕ್ಷಣ ಇವಾಗ ಕೀ ಓಪನ್ ಮಾಡ್ತಾರೆ ಮೇ ಬಿ ಅವರು. ಬಟ್ ನಾನು ಹೋಟೆಲ್ ಹತ್ರ ಹೋಗಲ್ಲ, ಸೀದಾ ರೂಮ್ ಹೋಗ್ತೀನಿ. ಬಾಯ್ ಗೈಸ್, ಟೇಕ್ ಕೇರ್. ಕೊನೆವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ.